ನಮಸ್ಕಾರ. ಗುಡಿಯ ನೋಡಿರನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಬಂದು ತಲುಪಿರುವಂಥದ್ದು ಧರ್ಮಸ್ಥಳ ಸಮೀಪದ ಕೊಕ್ಕಡ ಕ್ಷೇತ್ರಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದಿರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸುಪ್ರಸಿದ್ಧ ಕ್ಷೇತ್ರ. ಇದನ್ನು ಕೊಕ್ಕಡ ಅಂತ ಕರೀತಾರೆ. ಈ ಕೊಕ್ಕಡದಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ ನೆಲೆ ನಿಂತಿದ್ದಾನೆ. ಈತನ ಮಹಿಮೆಯನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ ಅನ್ನೋದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬನ್ನಿ. ಈ ಕೊಕ್ಕಡ ಕ್ಷೇತ್ರಕ್ಕೆ ನೀವು ಬರೋದಾದರೆ ಧರ್ಮಸ್ಥಳಕ್ಕೆ ಹೋಗುವಂತಹ ಬಸ್ಸುಗಳನ್ನು ಹತ್ತಬೇಕು. ಧರ್ಮಸ್ಥಳಕ್ಕೆ ಬರುವಂತಹ ಬಸ್ಸುಗಳ ವಿವರ ಹೀಗಿದೆ ನೋಡಿ. ಐರಾವತ ಇದು ಹೊರಡೋ ಸಮಯ ರಾತ್ರಿ 9:45 ಹಾಗೂ 10:30. ಇದರ ದರ 583 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡೋ ಸಮಯ ರಾತ್ರಿ 8:30, 9:00, 9:30 ಹಾಗೂ 10:30. ಇದರ ದರ 422 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡೋ ಸಮಯ ರಾತ್ರಿ 7:30, 8:00, 8:30 ಹೀಗೆ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳಿವೆ. ಇದರ ದರ 320 ರೂಪಾಯಿ. ತುಳುನಾಡಿನ ಒಂದು ಐತಿಹ್ಯ ಪ್ರಸಿದ್ಧವಾದಂಥ ಕ್ಷೇತ್ರ ಈ ಕೊಕ್ಕಡ. ಈ ಕೊಕ್ಕಡಕ್ಕೆ ಬಹಳ ಪೂರ್ವದಲ್ಲಿ ಕುಕ್ಕುಟ ಕ್ಷೇತ್ರ ಅಂತ ಕರೀತಾ ಇದ್ರು. ಕುಕ್ಕುಟ ಅಂದರೆ ಏನಪ್ಪ ಅಂದರೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಲಾಂಛನದಲ್ಲಿ ಆ ಕುಕ್ಕುಟದ ಬಿಂಬ ಇದೆ. ಅದು ಕೋಳಿಯ ಬಿಂಬ. ಆ ಕೋಳಿಗಳನ್ನು ಈ ಜಾಗದಲ್ಲಿ ಹೆಚ್ಚಾಗಿ ಸಾಗಣೆ ಮಾಡ್ತಾ ಇದ್ರಂತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಕೊಕ್ಕಡ ಅನ್ನುವಂಥ ಹೆಸರು ಬಂತು ಅಂತ ಲೋಕಾರೂಢಿಯ ಮಾತನ್ನು ಹೇಳ್ತಾರೆ. ಅಂದಹಾಗೆ ಈ ಕೊಕ್ಕಡದಲ್ಲಿ ಒಂದು ಅತ್ಯದ್ಭುತ ದೈವೀ ತರಂಗವನ್ನು ಚೆಲ್ಲುವಂಥ ಒಂದು ದೇಗುಲ ಇದೆ. ಅದನ್ನು ವೈದ್ಯನಾಥೇಶ್ವರ ದೇಗುಲ ಅಂತ ಕರೀತಾರೆ. ಸರ್ವ ರೋಗಕ್ಕೂ ಮದ್ದಾಗಿ ಆತ ಅಭಯವನ್ನು ನೀಡ್ತಾ ಇವತ್ತಿಗೂ ಇಲ್ಲಿ ಸ್ಥಿರವಾಗಿ ನೆಲೆಸಿದ್ದಾನೆ ಅನ್ನುವ ಅರ್ಥದಲ್ಲಿ ಭಕ್ತರು ಆತನನ್ನು ಭೇಟಿಯಾಗ್ತಾರೆ. ಅಂದಹಾಗೆ ಆ ವೈದ್ಯನಾಥನ ದರ್ಶನ ಮಾಡೋ ಮುನ್ನ ಆ ವೈದ್ಯನಾಥೇಶ್ವರನ ಎದುರುಗಡೆಯೇ ಈ ನಾಗಬನ, ನಾನು ನಿಂತಿರುವಂಥ ಜಾಗ ಏನಿದೆ ಇದನ್ನು ನಾಗಬನ ಅಂತ ಕರೀತಾರೆ. ಇಲ್ಲಿ ನಾಗನ ಆರಾಧನೆಯನ್ನು ಮಾಡ್ತಾರೆ. ಆ ಆರಾಧನೆಯನ್ನು, ಆ ನಾಗರ ದರ್ಶನವನ್ನು ಮಾಡಿ ನಾವು ವೈದ್ಯನಾಥನ ದರ್ಶನಕ್ಕೆ ತೆರಳೋಣ. ನಾಗಬನದ ದರ್ಶನ ಮಾಡಿ ನಾವು ಈ ಪ್ರಾಂಗಣಕ್ಕೆ ಹೆಜ್ಜೆಯನ್ನಿಟ್ಟರೆ ನಮಗೆ ವಿಶಾಲವಾದ ಪ್ರದೇಶದ ಮಧ್ಯೆ ವೈದ್ಯನಾಥ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು ಕಾಣಸಿಗುತ್ತೆ. ಅಂದಹಾಗೆ ಆ ಸ್ವಾಮಿಯ ದರ್ಶನಕ್ಕೆ ಹೋಗುವ ಮುನ್ನ ನಮಗೆ ಇಲ್ಲೊಂದು ಕಲ್ಯಾಣಿ ಕಾಣಸಿಗುತ್ತೆ. ಕಲ್ಯಾಣಿಯ ಮಧ್ಯದಲ್ಲಿ ನೀಲಕಂಠೇಶ್ವರನ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿದೆ. ಬಹಳ ನೀರಿನ ಮಧ್ಯೆ ನೆಲೆ ನಿಂತಿರುವಂಥ ವಿಶೇಷ ಮೂರ್ತಿ. ಅದರ ದರ್ಶನ ಮಾಡಿ ಆನಂತರ ವೈದ್ಯನಾಥನ ದರ್ಶನಕ್ಕೆ ತೆರಳೋಣ. ಕಣ್ಣಿಗೆ ಅತ್ಯಂತ ರಮ್ಯ ಅನ್ನಿಸುವಂಥ ವಾತಾವರಣ ಇಲ್ಲಿ. ಕಲ್ಯಾಣಿಯ ತುಂಬ ಮೀನುಗಳಿವೆ. ನೋಡಲಿಕ್ಕೆ ಬಹಳ ಮನಸ್ಸಿಗೆ ಆನಂದವಾಗುತ್ತೆ. ಈ ಕಲ್ಯಾಣಿಯ ಮಧ್ಯದಲ್ಲಿ ನೀಲಕಂಠನ ಸ್ಥಾಪನೆ ಮಾಡಿದ್ದಾರೆ. ವಾಸ್ತವವಾಗಿ ಹಾಲಾಹಲವನ್ನು ಸ್ವೀಕರಿಸಿದಂಥ ಪರಮೇಶ್ವರ ಗಂಟಲಲ್ಲಿ ಅದು ಶರೀರದೊಳಗೆ ಇಳಿಬಾರ್ದು ಅಂತ ಪಾರ್ವತಿ ಆ ಹಾಲಾಹಲವನ್ನು ಹಾಗೆ ತಡೆದಿಟ್ಟಲಂತೆ. ಹಾಗಾಗಿ ಆತನ ಗಂಟಲು ನೀಲಿಮಯವಾಯಿತು. ಹಾಗಾಗಿ ಆತನಿಗೆ ನೀಲಕಂಠ ಅನ್ನುವಂಥ ಹೆಸರು ಬಂತು ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಅಂಥ ನೀಲಕಂಠ ಸ್ವಾಮಿಯನ್ನು ನಾವಿಲ್ಲಿ ಮೂರ್ತಿ ಸ್ವರೂಪದಲ್ಲಿ ಕಾಣಬಹುದು. ಈಗ ಆತನ ದರ್ಶನ ಮಾಡೋಣ, ಆತನಿಗೆ ನಮಸ್ಕರಿಸೋಣ. ಓಂ
नमो भवाय च रुद्राय च नमः शर्वाय च पशुपतये च नमो नीलग्रीवाय च शितिकण्ठाय च नमः कपर्दिने च युक्तकेशाय च नमः सहस्राक्षाय च शतसंवने च नमो गिरिशाय च शिबिभिष्टाय च नमो मेषुष्टमाय च सुमते च नमो ह्रस्वाय च वामनाय च नमो बृहते च वर्षीयसे च नमो वृद्धाय च संवृध्वने च नमो अग्र्याय च प्रथमाय च नम आशवे च चिराय च। ಇನ್ನು ಈ ಕ್ಷೇತ್ರದ ಕೇಂದ್ರ ಬಿಂದುವಿನಂತೆ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇರುವಂಥ ವೈದ್ಯನಾಥೇಶ್ವರ ಸ್ವಾಮಿಯ ದರ್ಶನಕ್ಕೆ ನಾವೀಗ ತೆರಳೋಣ. ಅಂದಹಾಗೆ ಆ ಸ್ವಾಮಿ ಇಲ್ಲಿ ನೆಲೆ ನಿಂತು ಭಕ್ತರನ್ನಷ್ಟೇ ಅಲ್ಲ, ಸಾಕ್ಷಾತ್ ಪರಮೇಶ್ವರನನ್ನು ಅನುಗ್ರಹಿಸಿದಂಥ ಉದಾಹರಣೆ ಇದೆ ಪುರಾಣದಲ್ಲಿ. ಆ ವಿಷಯವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ ದೇವಸ್ಥಾನದ ಪ್ರಾಂಗಣ ಪ್ರದಕ್ಷಿಣೆಯನ್ನು ಮಾಡ್ತಾ. ಈ ವೈದ್ಯನಾಥ ಕ್ಷೇತ್ರದಲ್ಲಿ ಹಗ್ಗದ ಹರಕೆ ಸಂಪ್ರದಾಯವಿದೆ. ಇಲ್ಲಿ ಹಗ್ಗದ ಹರಕೆಯನ್ನು ಸಮರ್ಪಿಸಿದ್ರೆ ಉಬ್ಬಸ ಹಾಗೆಯೇ ಉಸಿರಿನ ಸಂಬಂಧಿತವಾದಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಇಷ್ಟಕ್ಕೂ ಈ ಹಗ್ಗದ ಹರಕೆ ಹೇಗೆ ನೆರವೇರುತ್ತೆ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ.